ಸೊ ಅಂತ ವಾಸಿ ಈಗ ಬಂದ್ಬಿಟ್ಟು ಟೈಮ್ ಬಂದು 6:27. ನಾವು ಈಗ ಬಂದ್ಬಿಟ್ಟು ನಮ್ಮ ಮಲ್ಸಂದ್ರ ಪಾರ್ಕಿಗೆ ಬಂದಿದ್ದೀವಿ. ಸದ್ಯಕ್ಕೆ ಯಾರೂ ಇಲ್ಲ, ಖಾಲಿ ಇದೆ. ಸೈಕಲ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅಣ್ಣ ಓಡು. ಸೊ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 5 ರಾತ್ರಿ 10 ತನಕ. ಆದರೆ ಇಲ್ಲೊಂದು ಟೈಮಿಂಗ್ಸ್ ಹಾಕೋರೆ, ಒಳ್ಳೆ ಸ್ಟಿಕ್ಕರಲ್ಲಿ ಬೇರೆ ಟೈಮಿಂಗ್ಸ್ ಹಾಕೋರೆ. ಸಂಜೆ ಮತ್ತೆ 10 ಗಂಟೆ ಕ್ಲೋಸ್ ಆಗುತ್ತೆ, ಬೆಳಗ್ಗೆ 10 ಗಂಟೆ ಕ್ಲೋಸ್ ಆಗುತ್ತೆ. ಸಂಜೆ ಮತ್ತೆ 11:30ಗೆ ಓಪನ್ ಆಗುತ್ತೆ. ಸೊ ಯಾರಾದರೂ ಈ ಕಡೆ ಬರಕ್ಕೆ ನೋಡಿದ್ರೆ ಬೆಳಗ್ಗೆ ಬರ್ಬೋದು, ಯಾವಾಗ ಬೇಕು ಮಧ್ಯಾಹ್ನಕ್ಕೂ ಬರ್ಬೋದು, ಇಲ್ಲ ಅಂದಿಲ್ಲ. ಆದರೆ ಬೆಳಗ್ಗೆ ಬಂದರೆ ಆ ಪೀಸು, ಆ ಬೆಳಗ್ಗೆ ಬರೋ ಸನ್ರೈಸು, ಇಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟು ಬರೀ 10% ಇಲ್ಲ 5% ಅಂದ್ಕೊಳ್ರು, ಅಷ್ಟೇ ಜನರು ಇರ್ತಾರೆ. ಜಾಸ್ತಿ ಯಾರು ಇರೋದೇ ಇಲ್ಲ ಇಲ್ಲಿ. ಫುಲ್ ನೋಡಿ, ಈಗಲೂ ನೋಡಿ ಫುಲ್ ಖಾಲಿ ಬಿದ್ದಿದೆ. ಅಪ್ರಾಕ್ಸ್ ಒಂದು 3-4 ಜನ ಇರ್ಬೋದಷ್ಟೇ, ನಮ್ಮನ್ನು ಸೇರಿಸಿ ಒಂದು 5 ಜನ ಅಲ್ಲಣ್ಣ. ಅವ್ನು ಕಿವಿಗೆ ಕಂಫರ್ಟೆಂಟ್ ಕೆಲಸ ಇಲ್ಲ. ನಮಗೆ ಸೇರಿ 5 ಜನ ಅಷ್ಟೇ ಥರ ಇರ್ತಾರೆ. ಇಲ್ಲಿ ಯಾರೂ ಇಲ್ಲ, ಖಾಲಿ ಇದೆ ಬೆಳಗ್ಗೆ. ಇಲ್ಲಿ ಆ್ಯಕ್ಚುಲಿ ಸನ್ರೈಸ್ ಕಾಣಿಸುತ್ತೆ ನಮಗೆ. ನಾವು ಅಲ್ಲಿ ಕೂತ್ಕೊತೀವಿ, ಅಲ್ಲಿ ಕೂತ್ಕೊಂಡ್ರೆ ಕರೆಕ್ಟಾಗಿ ಸನ್ರೈಸ್ ಇಲ್ಲಿ ಕಾಣಿಸುತ್ತೆ. ಸೊ ಅದೊಂದು ವಿಷಯ. ಇನ್ನೊಂದೇನೆಂದರೆ, ಇವತ್ತು ನಾನು ರೆಕಾರ್ಡ್ ಮಾಡ್ಸೋದು ಮೈಕಿಂದ. ಸೊ ವಾಯ್ಸು ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಅದೀಗ ಚೆಕ್ ಮಾಡ್ಕೊತೀನಿ, ಬಂದರೆ ಚೆನ್ನಾಗೇ ಇರುತ್ತೆ. ಇದು ನಾನು ಫಸ್ಟ್ ಪರ್ಚೇಸ್ ಫಾರ್ ಯೂಟ್ಯೂಬು ಅಂತ ಸಪ್ರೇಟಾಗಿ ಅಪ್ಪಂಗೆ ಹೇಳಿ ತರಿಸ್ದೆ. ಯಾಕೆಂದರೆ ಜನರಲಿ ಏರ್ಪಾಡ್ಸಿಂದ ರೆಕಾರ್ಡ್ ಮಾಡಾಗ ವಾಯ್ಸ್ ಬರ್ಸ್ಟ್ ಆಗುತ್ತೆ ಜಾಸ್ತಿ. ಸೊ ಹಂಗಾಗಿ ಒಂದು ತೊಗೊಂಬಿಟ್ಟೆ ಮೈಕು. ವಯರ್ಲೆಸ್ ಆಗಿ ತೊಗೊಂಡಿಲ್ಲ ಅಂದರೆ ಒಂದು ಕಾಸ್ಟಿಂಗು, ಇನ್ನೊಂದು ಬಂದು ಎಫಿಷಿಯನ್ಸಿ ಮತ್ತು ಕನೆಕ್ಟಿವಿಟಿ ಇರೋಲ್ಲ. ನನ್ನ ಫೋನಿಗೆ ಕನೆಕ್ಟಿವಿಟಿ ಜಾಸ್ತಿ ಚೆನ್ನಾಗಿರೋಲ್ಲ. ಸೊ ಹಂಗಾಗಿ ವಯರ್ಡೆ ತೊಗೊಂಬಿಟ್ಟೆ ಅಪ್ಪ. ಸೊ ಇಲ್ಲಿ ನಾವು ಯಾವಾಗಲೂ ಬಂದು ಕೂರೋದು ಬೆಸ್ಟ್, ಖಾಲಿ ಎಂಟಿ ಸ್ಪಾಟ್. ನನ್ನ ನಿಜ ನಿಮಗೆ ಕ್ಯಾಮ್ರಲ್ಲಿ ಕಾಣಿಸಿದ್ರೆ ಇಲ್ಲಿರೋ ಡೆನ್ಸ್ ಫಾಗ್ ತೋರಿಸ್ತೀನಿ ನಿಮಗೆ. ಲಿಟ್ರಲಿ ಎಷ್ಟು ಅದೆಲ್ಲ ಆ್ಯಕ್ಚುಲಿ ಕಾಣಿಸೋದು, ಹಿಂದೆ ಮರ ಎಲ್ಲ ಕಾಣಿಸೋದು, ಅದೆಲ್ಲ ಕಾಣಿಸಿಲ್ಲ ಅಂದರೆ ಅದು ಡೆನ್ಸ್ ಫಾಗ್ ಐತೆ. ಅಷ್ಟೊಂದು ಡೆನ್ಸ್ ಫಾಗ್ನಲ್ಲಿ ಬಂದ್ಬಿಟ್ಟು ಆರಾಮಾಗಿ ಚಿಲ್ಲಾಗಿ ವಾಕಿಂಗ್ ಮಾಡ್ಬೋದು ಇಲ್ಲಿ. ಹಂಗೆ ಬಂದರೆ ಒಂದು ನೀರು ಬಾಟ್ಲು ತೊಗೊಂಬನ್ನಿ, ನಾರ್ಮಲ್ ತೊಗೊಂಬಂದ್ರೂ ವಿತಿನ್ ಹಾಫ್ ಆನ್ ಅವರ್ ಆ ವಾಟರ್ ಬಾಟಲ್ ಚಿಲ್ಲಾಗಿಬಿಡುತ್ತೆ. ಅದಕ್ಕಂತ ನಾವು ನೀರು ಚಿಲ್ಲಾಗೋ ತನಕ ಅದು ನೇಚರ್ ಚಿಲ್ಡ್, ಫಾಗಿನ ಚಿಲ್ಲಾಗುತ್ತದು. ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ವಾಕಿಂಗ್ ಮಾಡಿಕೊಂಡು ಫ್ರೆಶ್ ಆಗಿ ಎಕ್ಸಸೈಸ್ ಮಾಡಿಕೊಂಡು ರಿಲೀಫ್ ಮಾಡ್ಕೊಂಡು ಬ್ಯಾಕ್ ಟು ಹೋಮ್, ಮತ್ತೆ ಮನೆಗೆ ಹೋಗೋಣ.